ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಶ್ರೀ ಹೊಸಬಬಲಾದಿ ಮಠ ಹಾಗೂ ಚಂದ್ರವ್ವತಾಯಿ ಜಾತ್ರಾ ಮಹೋತ್ಸವ 2026 ಆಲಗೂರ ಪುನರ್ವಸತಿ ಕೇಂದ್ರ, ಜಮಖಂಡಿ ತಾಲ್ಲೂಕು. ದಿನಾಂಕ, ಕಾರ್ಯಕ್ರಮದ ವಿವರಗಳು: ಫೆಬ್ರವರಿ 15 ಭಾನುವಾರ ಸಂಜೆ ಸದಾಶಿವ ಮುತ್ಯಾರ ಭಾವಚಿತ್ರದ ಭವ್ಯ ಮೆರವಣಿಗೆ ಬನಶಂಕರಿ ತೋಟದ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕುಂಭಮೇಳ ಹಾಗೂ ವಾದ್ಯಗೋಷ್ಠಿಯೊಂದಿಗೆ ಸಂಚಾರ. ಫೆಬ್ರವರಿ 16 ಸೋಮವಾರ ಮಠದಲ್ಲಿ ಉಪಾಸನೆ, ಕೀರ್ತನೆ, ಶಿವಭಜನೆ ಹಾಗೂ ಮನರಂಜನೆಗಾಗಿ ಬಯಲಾಟ ಪ್ರದರ್ಶನ. ಫೆಬ್ರವರಿ 17 ಮಂಗಳವಾರ ಮುಂಜಾನೆ ಮಹಾರುದ್ರಾಭಿಷೇಕ, ಶಿವದೀಕ್ಷೆ ಮತ್ತು ಲಿಂಗದೀಕ್ಷೆ ಕಾರ್ಯಕ್ರಮಗಳು. ರಾತ್ರಿ ಅದ್ಧೂರಿ ರಥೋತ್ಸವ ಹಾಗೂ ತುಲಾಭಾರ ಸೇವೆ. ಫೆಬ್ರವರಿ 18 ಬುಧವಾರ ಮುಂಜಾನೆ ಮಹಾಪ್ರಸಾದ ವಿತರಣೆ. ನಂತರ ನಾಡಿನ ಭವಿಷ್ಯ ಸಾರುವ ತ್ರಿಕಾಲಜ್ಞಾನ, ಕಾಲಜ್ಞಾನ ನುಡಿ, ತೇರೆ ಬಂಡಿಗಳ ಸ್ಪರ್ಧೆ ಹಾಗೂ ಸಂಜೆ ಲಕ್ಷದೀಪೋತ್ಸವ. ನೇತೃತ್ವ ಮಠದ ಪೀಠಾಧಿಕಾರಿಗಳಾದ ಶ್ರೀ ಸದಾಶಿವ ಅಜ್ಜನ್ನವರು ಮತ್ತು ಶಿವರುದ್ರಯ್ಯ ಮುತ್ಯ. ವಿಶೇಷ ಆಕರ್ಷಣೆ ಕಾಲಜ್ಞಾನ ನುಡಿ ಮತ್ತು ಲಕ್ಷದೀಪೋತ್ಸವ. ಈ ಜಾತ್ರಾ ಮಹೋತ್ಸವಕ್ಕೆ ಸಕಲ ಭಕ್ತಾದಿಗಳಿಗೂ ಆದರದ ಆಹ್ವಾನವಿದೆ ಎಂದು ಮಠದ ಪದಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಜಮಖಂಡಿ. श्री गुरु चक्रवर्ती मोर लोग पुंडी पचाल की दोष करो दिन, पकाली पचा की दोष करो दिन. जय मंगलम, जय नमः पार्वती शिवार महादेव. श्री गुरु चक्रवर्ती सदाशिव मुत्यार ಬೆಂಕಿ ಮಹಾಸಂಸ್ಥಾನ, ಹೊಸ ಬಬಲಾದಿ ಮಠ, ಜಮಖಂಡಿ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ನವದುರ್ಗಿಯರಿಗೆ ಒಡೆಯದಂಥ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವವು ದಿನಾಂಕ 14/2/2026ರಿಂದ 18/2/2026 ನಡೆಯಲಿದ್ದು, 14/2/2026ರಿಂದ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ನಡೆಯಲಿದ್ದು, ದಿನಾಂಕ 15/2/2026ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಇರುತ್ತದೆ. ಭಾವಚಿತ್ರ ಮೆರವಣಿಗೆ ಪ್ರಾರಂಭ ಬನಶಂಕರಿ ತೋಟದ ಶ್ರೀ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದಲ್ಲಿ ಹಾದು ಶ್ರೀಮಠಕ್ಕೆ ತಲುಪುತ್ತದೆ. ಆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಜರುಗಲಿದ್ದು, ಮರುದಿನ 16/2/2026ರಂದು ಮಠದ ಉಪಾಸನೆ ನಂತರ ಹಲವಾರು ಗ್ರಾಮದಿಂದ ಬಂದಂತಹ ಭಕ್ತರು ಏನು ಮಾಡ್ತಾರಪ್ಪ ಅಂದ್ರೆ ಭಜನಾ ಮಂಡಳಿ ಇರ್ತಾವ. ಆ ಭಜನಾ ಕಾರ್ಯಕ್ರಮ ಸಹ ಜರಲಿದ್ದು ಮತ್ತು ಬಯಲಾಟಗಳು ಸಹ ಇರ್ತಾವ. ಅದು ಮುಗಿದ ಮರುದಿನ 17/2/2026ರಂದು ಮುಂಜಾನೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಮಹಾರುದ್ರಾಭಿಷೇಕ ಜರುಗಲಿದ್ದು ಮುಂಜಾನೆ 5 ಗಂಟೆಗೆ. ಅದು ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು. ಅಂದ್ರೆ ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವುದಾದರೂ ಒಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕೆ ಯಾವುದರಾದರೂ ಪೂಜ್ಯರಿಂದನೂ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹಲವಾರು ಭಕ್ತರ. ಅದಕ್ಕೆ ಇಲ್ಲಿಯೂ ಸಹ ದೀಕ್ಷಾ ಕಾರ್ಯಕ್ರಮ ಕೊಡಲಾಗುವುದು. ಅದಕ್ಕೆ ಯಾರಿಗೆ ಇಚ್ಛೆ ಇರ್ತೈತಿ ಅವರು ಬಂದು ಅವತ್ತು 17ನೇ ತಾರೀಕು ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದುಕೊಳ್ಳುವವರು ಮುಂಚಿತವಾಗಿ ಬಂದನ್ನು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದು ಮುಗಿದ ನಂತರ ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ಅಂದ್ರೆ 17/2/2026ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ಮಹಾರಥೋತ್ಸವ ಜರುಗ್ತಾ ಇದೆ. ಅದಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮನಿಸಿದ್ದು, ಪ್ರತಿ ವರ್ಷದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕಾರ್ಯಕ್ರಮಕ್ಕೆ ಬರಾಕತ್ತಾರ. ಅದಕ್ಕೆ ತಾವೆಲ್ಲರೂ ಬನ್ರಿ. ಅದು ರಥೋತ್ಸವ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತೈತೆ. ಆ ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನ್ ನಾಟ್ಯ ಸಂಘ ಮುಧೋಳವರಿಂದ ಸಂಗ್ಯಾಬಾಳ ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು, ಅದು ಮುಗಿದ ಮರುದಿನ 18/2/2026ರಂದು ಮುಂಜಾನೆ 10 ಗಂಟೆಗೆ ಮಹಾಪ್ರಸಾದ ಪಂಕ್ತಿಯೊಂದಿಗೆ
ತ್ರಿಕಾಲಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು. ಅದು ಮುಗಿದ ನಂತರ ಏನಪ್ಪಾ ಅಂದ್ರ 14 ಮತ್ತು 15ನೇ ತಾರೀಕು ಬಂದಂತಹ ಏನ ದನಗಳು ಬಂದಿರ್ತಾವಲ್ಲ, ಆ ದನಗಳು ಬಂದಂತವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪಾಸನ್ನ ಕೊಡ್ತಾರ. ಅದಕ್ಕ ಪಾಸನ್ನ ನಾವು ಯಾವ ರೀತಿ ಕೊಡ್ಲಾಕತ್ತೀವಿ ಅಂದ್ರ ಇಡೀ ಜಾತ್ರೆ ಚಾಂಪಿಯನ್ ಅಂತ 11,001 ರೂಪಾಯಿ ಮಾಡಿದ್ದೀವಿ. ಹಾಲಲ್ಲೇ ಹಿಡ್ಕೊಂಡ್ 6 ದನಗಳ ಏನದಾವಲ್ಲ, ಆ ಪ್ರಥಮ ಬಹುಮಾನ 5,001, ದ್ವಿತೀಯ ಬಹುಮಾನ 3,001, ತೃತೀಯ ಬಹುಮಾನ 2,001 ಕೊಡಲಾಗುವುದು. ಮತ್ತು ಜೋಡು ಎತ್ತುಗಳು ಮತ್ತು ಆಕಳ ಬಹುಮಾನ ಸರ 1, 2, 3ರಂತೆ ಸಹ ಕೊಡಲಾಗುವುದು. ಅದಕ್ಕೆ ಅದು ಮುಗಿದ ನಂತರ ತೆರಬಂಡಿ ಸ್ಪರ್ಧೆ ಜರಲಾಗುವುದು. ತೆರಬಂಡಿ ಸ್ಪರ್ಧೆ ಪ್ರಥಮ ಬಹುಮಾನ 30,001 ರೂಪಾಯಿ. ಅದರಂತೆ ಕೆಳಗ 10 ಬಹುಮಾನನ ಕೊಡಲಾಗುವುದು. ಆ ತೆರಬಂಡಿ ಬಹುಮಾನ ಮುಗಿದ ನಂತರ ಸಾಯಂಕಾಲ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರಗಲಿದ್ದು, ಆ ಲಕ್ಷ ದೀಪೋತ್ಸವ ಮುಗಿದ ನಂತರ ಮುಂದು ಏನಾಕೈತಪ್ಪ ಅಂದ್ರ ಮಠದ ತೇರಿನ ರಥೋತ್ಸವದ ಏನಪ್ಪಾ ಅಂದ್ರ ಕಳಸಾರವನ್ನ ಇಳಿಸ್ಬೇಕು. ಅದಕ್ಕ ಮುಗಿದ 5 ದಿನಕ್ಕೆ ಮುಗಿಸ್ಬೇಕು. ತೇರು ಮುಗಿದ 5ನೇ ದಿನಕ್ಕೆ ಕಳಸನ ಇಳಿಸ್ಬೇಕು. ಅಂದ್ರೆ 21ನೇ ತಾರೀಕು ಕಳಸನ್ನ ಇಳಿಸೋದಿರ್ತೈತಿ. ಆ ಕಳಸನ್ನ ಇಳಿಸಿದ ಮುಂದೆ ಮಂಗಳಾರ ಬರ್ತೈತಿ. ಮಂಗಳಾರ 24ನೇ ತಾರೀಕು ಶ್ರೀಮಠದ ಮಠವನ್ನ ತೊಳೆದು ಅವತ್ತು ಕಾರ್ಯಕ್ರಮ ಮುಕ್ತಾಯವಾಗತೈತಿ. ಎಲ್ಲ ಕಾರ್ಯಕ್ರಮಕ್ಕೆ ಜಮಖಂಡಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಹಾಗೂ ಎಲ್ಲಾ ಕಡೆಯಿಂದ ಬಂದಂತ ಜನರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕು ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿಯರ ಆಶೀರ್ವಾದ ಪಡೆದು ಪಾವನರಾಗಬೇಕಂತ ಹೇಳುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಕರ್ನಾಟಕ ರಾಜ್ಯ ಹಿಡ್ಕೊಂಡ ಮಹಾರಾಷ್ಟ್ರ, ಗೋವಾದಿಂದ ಇಲ್ಲಿ ಭಕ್ತರು ಬರ್ತಾರ. ಅದಕ್ಕೆ ರಾಜ್ಯ ಅಂದ್ರ ಸೀಮಿತ ಅಂತ ಇರಂಗಿಲ್ಲ, ಇಲ್ಲೆಲ್ಲಿ ಬರ್ತಾರ ಅಂತ ಹೇಳಕ್ಕಾಗಲ್ಲ. ಕರ್ನಾಟಕ ಆದಂತ ಹಾಗೂ ಮಹಾರಾಷ್ಟ್ರ, ಗೋವಾದಿಂದ ಭಕ್ತರು ಬರ್ತಾರ. ಆ ಜಾತ್ರೆ ಅಂದ್ರ ಸೀಮಿತ ಇರಂಗಿಲ್ಲ. ಅದಕ್ಕ ಇಷ್ಟ ಅಂತ ಗೊತ್ತಾಗಂಗಿಲ್ಲ. ಅದಕ್ಕೆ ಸೀಮಿತ ಅಂತ ಇರಂಗಿಲ್ಲ. ನಮಸ್ಕಾರ ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.